ನೀರು ತಗೊಳ್ಳಿಲ್ಲ, ಕಮಂಡಲಲ್ಲಿದ್ದ ನೀರನ್ನು ಹಿಂಗಂದ್ರಂತ ಅಷ್ಟೇ ಕೆಲಸ ಅಂತ ಪಂಡಿತಾಚಾರ್ಯರ ವಾಕ್ಯ. ಸರಿ, ಅದನ್ನ ಹಾಕಿದ ಕೂಡಲೇ ಆಕಳ ಬಿದ್ದ್ಬಿಡ್ತದೆ. ಅಲ್ರಿ ಇಷ್ಟಕ್ಕೆ ಹಿಂಗೆ ನೀರಿಗೆ ಬಿದ್ದ್ಬಿಡ್ತದೆ ಅಂದ್ರು. ಹೌದು, ಕೆಲವು ಚೀನಾ ಮಾಲ್ ಅಂತ ಇರ್ತಾವ್ರಿ. ಅವು ಚೀನಾ ಮಾಲ್ ಹೆಂಗಿರ್ತಾವ ಅಂದ್ರೆ ಮಾರ್ಕೆಟ್ನಿಂದ ಮನೆಗೆ ಬರೋ ತನಕ ಅಷ್ಟ ಸಾಮಾನು ಅಂತ ಅನಿಸ್ತಿರ್ತಾವ. ಮನೆಗೆ ಬಂದ ಕೂಡಲೇ ಅದು ತಮ್ಮ ಮೂಲ ಸ್ವರೂಪಕ್ಕೆ ಸೇರ್ಕೊಂಡಿರ್ತಾವ. ಮೂಲ ಪ್ರಕೃತಿ ಅಂತ ಹಿಂಗಿರ್ತದೆ ನೋಡ್ರಿ. ಪಾಠ ಕೇಳಿರ್ತೀವಿ, ಹಿಂಗೆಲ್ಲ ಭಾಳ ಹೇಳಬಾರ್ದು. ಅದು ವಿಕಾರ, ಮೂಲ ಪ್ರಕೃತಿ, ಪರಿಣಾಮ, ಹಿಂಗೆಲ್ಲ ಉಪಾದಾನ, ಕಾರಣ, ಹಂಗೆ ಹೋಗ್ಬಿಟ್ಟಿರ್ತಾವಲ್ಲ. ಅದಕ್ಕೆ ಹಂಗಾಗ್ತದೆ. ಅದು ಆತು ಅಂತ ತಿಳ್ಕೊಂಡು ಹೇಳಿದ್ರು, ಒಪ್ಪಿಕೊಂಡ್ರು. ಅದೇ ರೀತಿ ತಮ್ಮ ತಪಸ್ಸಿನ ಪ್ರಭಾವದಿಂದ ಎಲ್ಲರೂ ಸೇರಿಕೊಂಡು ಏನ್ ಮಾಡಿದ್ರು ಅಂದ್ರೆ ಒಂದು ಆಕಳ ಮಾಡಿದ್ರು. ಆ ಆಕಳಲ್ಲಿ ನಿಂತ್ಕೊಂಡಿತ್ತು. ಗೌತಮರು ಬಂದರು ಯಥಾ ಪ್ರಕಾರ ನೋಡಿದ್ರು. ಮುನಿ ವೃಷಭಶ್ಚಿರಕಾಲ ಚೀರ್ಣಯ ತಪಸ್ಸೆಯ ಅದು ಹೊಡೆದ್ರು. ಅದು ಆಕಳ ಬಿದ್ದು ಹೋಯಿತು. ಈ ಆಚಾರದಕ್ಕೆ ಕಾಯ್ಕೋತ್ ಕೂತಿದ್ರೆ, ನೀನು ನಿಮ್ಮ ಮನೆಗೆ ಊಟ ಮಾಡಂಗಿಲ್ಲ ಆಚಾರ, ಯಾಕೆ ಗೋಹತ್ಯೆ ಮಾಡಿದ್ ನೀವು, ಗೋಹತ್ಯೆ ಮಾಡಿದವ್ರನ್ನ ಅನ್ನ ಉಣ್ಣೋ ಹಂಗಿಲ್ಲ ಅಂತ ಹೇಳಿ ಹೊರಟು ಹೋಗ್ಬಿಟ್ಟು. ಈ ಗೌತಮರು ಯಾವ ಬ್ರಾಹ್ಮಣರಿಗೆ ತಮ್ಮನೇಲಿಟ್ಟು ಊಟಕ್ಕೆ ಹಾಕಿದ್ರು ಅವ್ರನ್ನ ಕೈ ಮುಗಿದು ಕೇಳೋ ಪ್ರಸಂಗ ಬಂತು. ಇದಕ್ಕೆ ಪರಿಹಾರ ಏನು ಅಂತ ಹೇಳ್ತೀವಿ ಕೇಳ್ರಿ ಅಂದ್ರೆ ಅವ್ರು ಆಚಾರ ಗಣಪತಿ ಹೇಳಿಕೊಟ್ಟ ಪರಿಹಾರ. ಅದು ಇವ್ರದೇನು ಪರಿಹಾರ ಇಲ್ಲೇ ಇಲ್ಲ. ಏನು ಅಂದ್ರೆ ತಪಸ್ಸು ಮಾಡ್ರಿ, ಶಿವನ ತಲೆ ಮೇಲಿಂದ ಗಂಗಾ ಬರ್ತಾಳ, ಈ ಆಕಳ ಮೇಲೆ ಹರಿದು ಹೋದ್ಲು ಅಂದ್ರೆ ಆಕಳ ಬದುಕ್ತದ, ಬದುಕಿತು ಅಂದ್ರೆ ನಿಮ್ ಪಾಪ ಹೋಗ್ತದ. ಆಯ್ತು ಸ್ವಾಮಿ ಅಂದ್ರು. ಅವರೆಲ್ಲ ಊರಿಗೆ ಹೋಗ್ಬಿಟ್ರು. ಕುತ್ಕೊಂಡು ತಪಸ್ಸು ಮಾಡಿ ಆದ ಮೇಲೆ ಬಂದು ರುದ್ರದೇವರ ತಪಸ್ಸಿನ ಸಂತೋಷ ಆದ್ರು. ಅದು ಬಂತು. ಬಹಳ ಚೆನ್ನಾಗಿ ಹೇಳಿದ್ದಾರೆ. ಮಂದಾಕಿನಿ ವಂಶೇನ ಸಮಾನೀಯ ತದ್ವಾರಿಣ ಸುರಭಿಂ ಅಭಿಷಿಷೇಚ. ಅದು ನೀರು ಬಂತು. ಗಂಗಾದೇವಿ ಬಂದು ಅದರ ಮೇಲೆ ಪ್ರವಾಹ ಆದ ಕೂಡಲೇ ಎದ್ಬಿಡ್ತದೆ. ಗಂಗಾ ಸ್ಪರ್ಶದ ಮಹಿಮಾ ಎಷ್ಟು ಅದ್ಭುತದ ನೋಡಿ. ಗಂಗೆ ಭಕ್ತಿ ಎದ್ದು. ಗೌತಮರು ಅಲ್ಲಿ ತನಕ ಏನು ವಿಚಾರ ಮಾಡಿರ್ಲಿಲ್ಲ ಅಂದ್ರೆ ಈ ಆಕಳ ಎಲ್ಲಿಂದ ಬಂದದಂತ ಅವ್ರು ವಿಚಾರಣೆ ಮಾಡಿದ್ದಿಲ್ಲ. ಹಿಂಗಾಗ್ತದೆ ನೋಡಿ. ಕೆಲವೊಂದು ಸರ್ತಿ ಯಾರೋ ಬಂದು ನುಗ್ಗಿ ಬಿಟ್ಟು ಕೂತ್ಬಿಟ್ಟಿರ್ತಾರೆ ಊಟಕ್ಕೆ ಎಲಿ ಮೇಲೆ. ಯಾರು ಊಟ ಮುಗಿಯೋತ್ರ ಗೊತ್ತಾಗ್ತಿರಿ ಇಲ್ರಿ, ಯಾರಿವ, ಯಾವ ಮಠದವ, ಎಲ್ಲಿಂದ ಬಂದಾನ, ಯಾರು ಊಟಕ್ಕೆ ಹೇಳಿದ್ರು, ಎಡಕ್ಕೆ ಕೇಳಿದ್ರು, ಬಲಕ್ಕೆ ಕೇಳಿದ್ರು, ಊಟ ಮುಗಿಯೋತಕ್ಕ ಗೊತ್ತಾಗಂಗಿಲ್ಲ. ಊಟ ಮುಗಿದ ಕೇಳ್ತಾರೆ, ನಿಮ್ದು ಯಾವುದು ಕಾರ್ಯಕ್ಕೆ, ಏನಿದು ಕಾರ್ಯಕ್ಕೆ, ಏನೋ ಊಟಕ್ಕೆ ಹೊಂಟಿದ್ದು ಖಾಲಿ ಇತ್ತು ಕೂತ್ಬಿಟ್ಟೆ ನಾವು ಹೇಳ್ಬಿಟ್ಟಿರ್ತಾರ. ಏನು ಸಂಬಂಧ ಇರಂಗಿಲ್ಲ ನಾವು. ಹಂಗ ಇದು ಏನಂತ ಗೊತ್ತಾಗಲಿಲ್ಲ. ಕೊನೆಗೆ ವಿಚಾರ ಮಾಡಿದರೆ ನೋಡ್ರಿ ಆಶ್ಚರ್ಯ. ಯಾವ ಅಂಶ ಇವರಿಗೆ ಗೊತ್ತಾಗಬೇಕಾಗಿತ್ತು? ಪಾರ್ವತೀ ದೇವಿ ಗಣಪತಿ ಮಾಡಿದ ಅಂಶ ಗೊತ್ತಾಗಬೇಕಾಗಿತ್ತು. ಅದು ಒಂದು ಅಂಶ ಬಿಟ್ಟು ಈ ಋಷಿಗಳು ಮಾಡಿದ ತಪಸ್ಸಿನಿಂದ ಆಕಳು ಅದು ಹತ್ಯೆ ಆದದ್ದು, ಇವರೇ ಮಾಡಿದ ಎಲ್ಲ ಕಾಣಿಸ್ತಂತೆ. ತೇಷಾಂ ಅಹೋ ಅಸ್ಮತ್ ಪ್ರತಿಬುಬೋರಚ ಏತದೃತ್ತಂ ವಿಭುಧವರಯೋ ಅಂಬಿಕಾ ಹೇರಂಬಯೋರ್ ವಿನಾ ವಿಚೇಷ್ಟಿತೇನ ಚುಕ್ರೋಧ ಚ ತೇಭ್ಯಃ. ಅವರಿಬ್ಬರು ಪಾರ್ವತಿ ಗಣಪತಿ ಮಾಡಿದ್ದು ತಿಳಿಲಿಲ್ಲ, ಈ ಬ್ರಾಹ್ಮಣರು ಮಾಡಿದ್ದು ತಿಳಿದ್ರಿಂದ ಶಾಪವನ್ನು ಕೊಟ್ಟು ಬಿಟ್ರು ಅಂತ ತಿಳ್ಕೊಂಡು ಹೇಳಿ ಇಷ್ಟು ಪಂಡಿತಾಚಾರ್ಯ ತಿಳಿಸ್ತಾ, ಗೌತಮಸ್ಯ ಋಷೇ ಶಾಪಾತ್ ಜ್ಞಾನೇ ತ್ವಜ್ಞಾನ ತಾಂಗತೆ ಸಂಕೀರ್ಣ ಬುದ್ಧಯೋ ದೇವಾಹ ಬ್ರಹ್ಮರುದ್ರ ಪುರಸ್ಸರ ಅಂತ ಶ್ರೀಮದಾಚಾರ್ಯರ ಭಾಷ್ಯ ವಾಕ್ಯಕ್ಕೆ ಇಷ್ಟು ಅವತಾರಿಕೆಯನ್ನು ಕೊಡುವುದರಲ್ಲಿ ಗಣಪತಿಯ ಕಥೆಯನ್ನು ಹೇಳುತ್ತಾರೆ. ಹಾಗಾದರೆ ಗೌತಮರು ಶಾಪ ನೀಡಿದರೂ ಮುಂದೆ ವ್ಯಾಸಾವತಾರಕ್ಕೆ ಕಾರಣ ಆಯಿತಲ್ಲ, ಇದಕ್ಕೆ ಮೂಲ ಕಾರಣೀಕರ್ತರು ಯಾರಾದರೂ ಅಂದರೆ ಗಣಪತಿ ಆಗಿದ್ದಾರೆ. ಆ ಗಣಪತಿ ಬ್ರಹ್ಮಚಾರಿಯ ವೇಷದಲ್ಲಿ ಬಂದು ಈ ತರಹದ ಕರ್ಮವನ್ನು ಮಾಡಿದ್ದಾನೆ ಅಂತ ತಿಳಿತೇವೆ. ಇದು ಮುಗಿದ ಮೇಲೆ ಮುಂದೆ ಬರುವಂತಹದ್ದು ವಾದರಾಜ ಶ್ರೀಚರಣರು ತೀರ್ಥಪ್ರಬಂಧದಲ್ಲಿ ಮಾಡಿರುವಂತಹದ್ದು ಹಾಗೂ ಸರಸಭಾರತಿ ವಿಲಾಸದಲ್ಲೂ ಸ್ತೋತ್ರವನ್ನು ಮಾಡಿದ್ದಾರೆ. ಎರಡೂ ಕಡೆಗಳಲ್ಲೂ ಕೂಡ ಸ್ತೋತ್ರವನ್ನು ಮಾಡಿದ್ದಾರೆ. ತೀರ್ಥಪ್ರಬಂಧದಲ್ಲಿ ಬಂದಿರುವಂತಹ ಗಣಪತಿಯ ಚಿಂತನೆಯನ್ನು ತೆಗೆದುಕೊಳ್ಳೋಣ. ಗೋಕರ್ಣ ಕ್ಷೇತ್ರಕ್ಕೆ ಯಾರ್ಯಾರು ದರ್ಶನಕ್ಕೆ ಹೋಗ್ತಿರ್ತೀರಿ, ಹೋಗಲೇಬೇಕು. ಹೋಗ್ತಿರ್ತೀರಿ ಅಂದ್ರೆ ಹೋಗ್ಬೇಕು ಬೇಡೋ ಹಿಂಗೇನು ತಿಳ್ಕೊಳ್ಬೇಡ್ರಿ. ಶುದ್ಧ ವೈಷ್ಣವ ಕ್ಷೇತ್ರ, ರುದ್ರದೇವರಿದ್ದಾರೆ, ಗಣಪತಿ ಇದ್ದಾರೆ, ಎಲ್ಲರೂ ಹೋಗಬೇಕು, ದರ್ಶನ ಮಾಡಿಕೊಂಡು ಬರಬೇಕು. ಉಳಿದದ್ದೆಲ್ಲ ಅವರವರ ಅನುಕೂಲಕ್ಕೆ ತಕ್ಕಂತೆ. ಹಾಗಾಗಿ ಆ ಕ್ಷೇತ್ರದಲ್ಲಿ ಗಣಪತಿ ಮತ್ತು ರುದ್ರದೇವರು ಇಬ್ಬರು ಇದ್ದಾರೆ. ಅಲ್ಲಿ ಯಾಕೆ ರುದ್ರದೇವರು ಗಣಪತಿ ಬಂದರು ಅನ್ನೋದಕ್ಕೊಂದು ಕಥೆಯನ್ನು ಹೇಳಿ, ಗಣಪತಿ ನಿಜವಾಗಿ ವಿಘ್ನಾಧಿರಾಜ, ವಿಘ್ನರಾಜ ಅಂತ ಕರೆಸಿಕೊಂಡದ್ದು ಹೇಗೆ ಅಂತ ತಿಳಿಸಿಕೊಡ್ತಾರೆ. ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಸುಜನಸ್ತೋಮ ವಿಘ್ನಾಪಹರ್ತ. ಎರಡು ಕೆಲಸ ಮಾಡ್ತಾರಂತೆ ಗಣಪತಿ. ದುಷ್ಟರಿಗೆಲ್ಲ ವಿಘ್ನವನ್ನು ಕೊಡ್ತಾರೆ, ಸಜ್ಜನರಿಗೆಲ್ಲ ಅವರು ಮಾಡುವ ಸತ್ಕಾರ್ಯಗಳಿಗೆ ವಿಘ್ನವನ್ನು ಪರಿಹಾರ ಮಾಡ್ತಾರಂತೆ. ನಾವೇನಾದರೂ ಒಂದು ಸತ್ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಅಂತಾದರೆ ಗಣಪತಿಯ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ನಮ್ಮೆಲ್ಲ ವಿಘ್ನಗಳನ್ನು ಪರಿಹಾರ ಮಾಡ್ತಾರಂತೆ. ಅದಕ್ಕೆ ಅವ್ರ ಹೆಸರೇನು? ತಸ್ಮಾದ್ ವಿಘ್ನಾಧಿಪೋಹಂ. ಆದ್ದರಿಂದ ನನಗೆ ವಿಘ್ನಾಧಿಪತಿ ಅಂತ ಕರೀತಾ ಇದ್ದಾರೆ. ವಿಘ್ನಾಧಿಪತಿ ಅಂತ ಯಾವಾಗ ಕರಿಬೇಕು? ಅಧಿಪತಿತ್ವ ನಾಮ ಕಿಂ? ಅಧಿಪತಿ ಅಂದ್ರೆ ಏನು?
ಸ್ವೇಚ್ಛೆಯಿಂದ ವಿನಿಯೋಗ ಕರ್ತೃ, ಅದನ್ನು ಬೇಕಾದಾಗ ಕೊಡಬಹುದು, ಬೇಡವಾದಾಗ ತೆಗೆದುಕೊಳ್ಳಬಹುದಾಗಿದ್ರೆ ಮಾತ್ರ ಅಧಿಪತಿ ಅಂತ ಕರಿಬೇಕು. ಇಲ್ಲದೆ ಇದ್ರೆ ಅಧಿಪತಿನೂ ಅಲ್ಲ, ಪತಿನೂ ಅಲ್ಲವ, ಮುಗಿದು ಹೋದ ಕೆಲಸ. ಬೇಕಾದದ್ದನ್ನ ಮಾಡಬಲ್ಲ, ವಿಘ್ನಗಳು ಬೇಕು ಅಂದಾಗ ಕೊಡಬಹುದು, ವಿಘ್ನಗಳನ್ನು ಉಂಟು ಮಾಡಬಹುದು, ಬೇಡ ಅನಿಸಿದಾಗ ವಿಘ್ನಗಳನ್ನು ಪುನಃ ತೆಗೆದುಕೊಳ್ಳಬಹುದು, ಅಂದ್ರೆ ನಿಲ್ಲಿಸಬಹುದು. ಈ ಸಾಮರ್ಥ್ಯ ಇದ್ರೆ ಮಾತ್ರ ಅವರನ್ನ ಅಧಿಪತಿ ಅಂತ ಕರಿಬೇಕು. ಗಣಪತಿಗೆ ವಿಘ್ನಾಧಿಪತಿ ಅಂತ ಕರೀತಾರೆ, ವಿಘ್ನ ರಾಜ ಅಂತ ಕರೀತಾರೆ. ಇತಿ ಅಹಂ ಮತ ಇತಿ ಸುಧಿಯಾಂ ಸ್ಪಷ್ಟವಾಜ್ಞಾಪನಾಯ, ಇದನ್ನ ಜಗತ್ತಿಗೆ ತಿಳಿಸಿಕೊಡ್ಬೇಕು. ಯಾಕೆ? ಗಣಪತಿಯ ಸಾಮರ್ಥ್ಯ ಏನು ಅಂತ ತಿಳಿಸಿಕೊಡ್ಬೇಕು. ಏನ್ ಕಥೆ ಆಯಿತು? ಪೌಲಸ್ತೇಚ್ಛಾಂತರಾಯ, ರಾವಣ ರುದ್ರದೇವರನ್ನ ಕುರಿತು ತಪಸ್ಸು ಮಾಡಿದ್ರಂತ. ವ್ಯಾಖ್ಯಾನದಲ್ಲಿ ತಿಳಿಸುವಾಗ, ಪುರಾಕಿಲ ರಾವಣ ತಪಸ ಪ್ರಸನ್ನ ಶಿವ ಸ್ವಸನ್ನಿಧಾನಯುಕ್ತ ಲಿಂಗಂ ದತ್ವ, ಭಾರೀ ತಪಸ್ಸು ಮಾಡಿದಂತೆ. ತಪಸ್ಸು ಮಾಡಿದ ಕೂಡಲೇ ರುದ್ರದೇವರು ಪ್ರಸನ್ನರಾದರು ಇವನಿಗೆ, ರಾವಣನಿಗೆ. ಏನ್ ಬೇಕು ಅಂತ ಕೇಳಿದ್ರು. ನನಗೆ ಪರಾಜಯವೇ ಬರಬಾರದು ಅಂತ ಕೇಳಿಕೊಂಡು. ಈ ರಾಕ್ಷಸರೆಲ್ಲ ಭಾರಿ ಬುದ್ಧಿವಂತರು ಅಂತ ಅನಿಸ್ತು ನೋಡಿದ್ರೆ. ದೀರ್ಘಾಯುಷ್ಯ ಇರಬೇಕು, ನನ್ನ ಯಾರೂ ಕೊಲ್ಲಬಾರ್ದು, ನನ್ನ ಯಾರೂ ಸೋಲಿಸಬಾರ್ದು, ನಾನೆಲ್ಲರನ್ನೂ ಸೋಲಿಸ್ಬೇಕು, ನಾ ಸಾಯಬಾರ್ದು, ನನ್ನ ಕೈಯಾಗ ಎಲ್ಲರೂ ಸಾಯ್ಬೇಕು. ಏನು ಕ್ಷಣ ಇದ್ದಾರೆ ಎಲ್ಲರ. ನಮ್ಗೆ ಒಂದು ದಿವಸ ಇಂಥವು ತಲೆಗೆ ಬರಂಗಿಲ್ರಿ, ಒಂದು ದಿವಸ ತಲೆಗೆ ಬರಂಗಿಲ್ಲ ಇಂಥವೆಲ್ಲರ. ಸುರಕ್ಷಿತ ಇವತ್ತಿಂದ ಅಷ್ಟಾದ್ರೆ ಸಾಕು, ನಾಳಿದ್ದು ನಾಳೆಗೆ ಹಿಂಗೆ ಅನ್ಕೊಂಡಿರ್ತೀವಿ. ಎಷ್ಟು ವೈರಾಗ್ಯ, ಎಷ್ಟು ತೃಪ್ತಿ ನಮ್ಮ ಜೀವನದೊಳಗೆ ಎಲ್ಲರ ನೋಡಿದ್ರೆ ಶಾಸ್ತ್ರಕಾರರು ಭಯ ಪಡ್ತಾರೆ ನಮ್ಮ ನೋಡ್ಕೊಂಡು. ಅದಕ್ಕೆ ಅವರಂದ್ರು ಏನಿಲ್ಲ, ನಂಗೆ ಪರಾಜಯ ಬರಬಾರದು. ಸರಿ ಆಯಿತು, ಒಂದು ಕೆಲಸ ಮಾಡು, ನನ್ನ ಸನ್ನಿಧಾನದಿಂದ ಕೂಡಿದ ಒಂದು ಲಿಂಗವನ್ನು ಕೊಡ್ತೇನೆ, ಸ್ವಸನ್ನಿಧಾನಯುಕ್ತ ಲಿಂಗಂ ದತ್ವ. ಈ ಲಿಂಗವನ್ನು ತಗೋ. ಏನ್ ಮಾಡಬೇಕು? ಈ ಲಿಂಗವನ್ನು ಕೊಡ್ತೇನೆ, ಇದನ್ನು ತೆಗೆದುಕೊಂಡು ನಿನ್ನ ಊರಿನಲ್ಲಿ ಇಟ್ಕೊಂಡ್ಬಿಡು. ಎಲ್ಲಿಯವರೆಗೆ ಈ ಲಿಂಗ ನಿನ್ನ ಮನೆಯಲ್ಲಿ ಇರ್ತದೋ ಯಾರು ನಿನ್ನನ್ನು ಸೋಲಿಸೋದಿಲ್ಲ. ಸಂತೋಷ ಆಯ್ತು, ತಗೊಂಡ ಹೊಂಟಿದ್ದ. ರಾವಣ, ಏನ್ ಸ್ವಾಮಿ ಮತ್ತೆ? ಏನಿಲ್ಲ, ಕೆಳಗೆ ಇಡ್ಲಿಕ್ಕೆ ಹೋಗಬೇಡ, ನೆನಪಿಟ್ಕೊಂಬಂತ. ಯಾಕ? ಕೆಳಗಿಟ್ರ ಅದು ಮತ್ತೆ ಇಳಂಗಿಲ್ಲ ಮ್ಯಾಲೆ. ಕೆಲವ್ರು ಇರ್ತಾರೆ ನೋಡ್ರಿ, ಕೂತ್ರೆ ಹೇಳ್ತಿರಂಗಿಲ್ಲ. ಕೆಲವು ಸಂಕಲ್ಪ ಕೂತ್ರ ಹೇಳಂಗಿಲ್ಲ ನಾವು. ಯಾಕ ಹೇಳಿಕ್ ಬರ್ತಿರಂಗಿಲ್ಲ. ಇದು ಮುಖ್ಯ ರಹಸ್ಯ. ಅದಕ್ಕೆ ನಾ ಕೂತೇಂದ್ರೆ ಹೇಳಂಗಿಲ್ಲ, ಬೇಡ, ಬಿಡು ಸ್ವಾಮಿ, ನಾ ಏನು ಹೇಳಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಹೊಂಟ್ರಿ. ಅದು ಪ್ರಾರಬ್ಧ ಕರ್ಮಧರ್ಮ ಸಂಯೋಗ ಹೆಂಗಿರ್ತದ ಅಂತಂದ್ರೆ, ರಾವಣೋಪಿ ಲಿಂಗಂ ಗೃಹೀತ್ವಾ ಗಚ್ಚನ್ ಗೋಕರ್ಣಿ, ಸರಿಯಾಗಿ ಗೋಕರ್ಣಕ್ಕೆ ಬಂದಿದ್ದಂತ. ಬಂದಾಗ ಮೂತ್ರ ಪೀಡಿತ, ಅವನಿಗೆ ಮೂತ್ರಕ್ಕೆ ಹೋಗ್ಬೇಕು ಅನ್ನೋ ಸಂದರ್ಭ ಬಂತು. ಎಲ್ಲಿಡ್ಬೇಕಿದನ್ನ ನಾವು, ಎಲ್ಲಿ ಇಡಬೇಕಲ್ಲ ಪಾಪ, ಅದನ್ನ ತಗೊಂಡು ಹೋಗಿ ಬರಂಗಿಲ್ಲ. ಹಂಗ ಅದಕ್ಕೆ ನೋಡಿದ್ರು ಗಣಪತಿ ಅಲ್ಲೇ ಇದ್ರು. ಗಣಪತಿ, ಅಪ್ಪ ಇದು ತಗೋ, ನಿಮ್ಮ ಅಪ್ಪಂದೇ ಲಿಂಗ ಇದು, ಹಿಡ್ಕೊಂಡಿರು, ನಾ ಈಗ ಹೋಗಿ ಬಂದ್ಬಿಡ್ತೀನಿ ಅಂದ್ರು. ಗಣಪತಿ ಹೇಳಿದ್ರು, ನೋಡಿ ನನಗೆ ಟೈಮ್ ಭಾಳ ಕಡಿಮೆ ಅದ, ನಾ ಹೊಸರ್ಲಿ ಮನೆಗೆ ಹೊಂಟಮ್ಮ, ಈಗ ಬಂದೀರಿ ಪಾಪ, ಮತ್ ಸುಳ್ಳು ಯಾಕ, ಹ್ಞೂ ಅಂತ ಹೇಳಿ ಇಟ್ಕೊಂಡಿನಿ, 3 ಎಣಿಸ್ತೀನಿ, ಅಷ್ಟೊಳಗೆ ಬಂದ್ರಿ ಚಲೋ ಅದ, ಇಲ್ಲ ಇಟ್ಟು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಅವ್ನು ಗಣಪತಿನೇ ಇಂಥವ, ಇಟ್ಟು ಹೋಗ್ಬಿಡ್ತೀನಿ ಅಂತ ತಿಳ್ಕೊಂಡು ಹೇಳಿ. ಇದರ ಮಧ್ಯದಲ್ಲಿ ಒಂದು ಸಣ್ಣ ಕಥೆ ಆಯಿತು ಅಂತ ಹೇಳಿ ಗಣೇಶ ಪುರಾಣದಲ್ಲಿ ಬರ್ತದೆ. ಏನಾಯಿತು? ಹಿಂಗೆ ರುದ್ರದೇವರು ಹಿಂಗೆ ವರ ಕೊಟ್ಟು ಕಳಿಸಿದ ಕೂಡಲೇ ದೇವತೆಗಳು ಬಂದ್ರಂತ. ರುದ್ರದೇವರನ್ನು ಪ್ರಾರ್ಥನೆ ಮಾಡಿದ್ರು, ಅಲ್ಲಿ ಸ್ವಾಮಿ ನೀ ಯಾರು ಬಂದು ಕೇಳಿದ್ರು ಕೊಟ್ಟು ಬಿಡ್ತಿ, ಅವ್ರ ಮುಂದೆ ನಮಗೆ ಎಷ್ಟು ತ್ರಾಸ ಕೊಡ್ತಾರ ಅಂತ ಸ್ವಲ್ಪ ವಿಚಾರ ಮಾಡ್ಬೇಕು. ಬೇಡ ಅಲ್ಲ, ನೀ ಕೊಡು ಬೇಡ ಅಂದಿಲ್ಲ, ನೀ ಕೊಟ್ಟು ಕಳಿಸಿದ ಮೇಲೆ ಅವ್ರು ಉಲ್ಟಾ ನಮ್ಮ ತಲೆ ಮೇಲೆ ಬೀಳ್ತಾರೆ. ಅದಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡಬೇಕು. ಏನಂತ ಹೇಳು, ಅವರಿಂದ ನಮಗೆ ಬಾಧ ಆಗ್ಲಾರ್ದಂಗ ಏನಾದ್ರೂ ಒಂದು ವಿಘ್ನ ಆಗ್ಬೇಕಲ್ಲ, ಅದಕ್ಕೊಂದು ವ್ಯವಸ್ಥೆ ಮಾಡು ಅಂತ ಹೇಳಂತ. ಅದಕ್ಕೆ ಹಿಂಗ ನಮ್ಮ ಹುಡುಗನ ಕಳಿಸ್ತೀನಿ ತಗೊಂಡು, ನೀವು ಚಿಂತೆ ಮಾಡಬೇಡ್ರಿ ಅಂತ ತಿಳ್ಕೊಂಡು ಹೇಳಿ ಒಂದು ಕಡೆಯಿಂದ ರುದ್ರದೇವರು ವರ ಕೊಡೋದಂತ, ಆ ಗಣಪತಿಯಿಂದ ಕಳಿಸೋದಂತ. ಎದಕ್ಕೆ? ಆ ವರ ಆಗದೆ ಇದ್ದ ನೋಡ್ಕೊಡಿಕ್ಕೆ. ಚಲೋದೇ ವ್ಯವಸ್ಥೆ. ಹಿಂಗ ಅಪ್ಪ ಮಕ್ಕಳು ಕಾರ್ಯಕ್ರಮ ಇವೆಲ್ಲ. ಅದಕ್ಕೆ ಕಟ್ಕಳಿಸಿ ಆ ಗಣಪತಿ ಬಂದ, ಬರೋಬ್ಬರಿ ಬಂದ ಗಣಪತಿ ಹಿಂಗ ಅಂತ ಹಿಡ್ಕೊಂಡು ನಿಂತ್ಕೊಂಡ. ರಾವಣ ಅಂದ, ಹೊಂಟಿನ ತಡಿಯೋ ಮಹಾರಾಯ ಅಂದ್ರು. ಒಂದನ್ನವ, ಆಗಲೇ ಗಣಪತಿ ಒಂದನ್ಬಿಟ್ರು, ಅಂದ್ರು. ತಡಿಯೋ ಮಹಾರಾಯ, ಕಿವಿಗರ ಜನಿವಾರ ಹಾಕ್ಕೋತೀನಿ ಅಂತ ಅವ್ರ ಪಾಪ. ಕೆಲವರು ಜನಿವಾರ ಹಾಕೊಂಡು ಇಟ್ಕೊಂಡ್ಬಿಟ್ಟಿರ್ತಾರ್ರಿ ಯಾವಾಗ, ಯಾಕೆ ಸುಳ್ಳ ಅಂತೇಳಿ. ಒಂದು ಊರಾಗ ಒಂದು ಕಥೆ ಆತಂತೆ. ಆ ಕಥೆ ಹೇಳಿದ ಮೇಲೆ ನನಗೆ ಸಮಾಧಾನ ಆಗ್ತದೆ, ಅದಕ್ಕೆ ಹೇಳ್ತೈತೆ. ಕೆಲವೊಂದ್ಸರಿ ಆಚಾರ ಪ್ರವಚನ ಕೇಳ್ತಿರ್ತಾರೆ, ಆಚಾರ ಈ ಪುರಾಣದಾಗ ಇಂಥವೆಲ್ಲ ಯಾಕೆ ಕಥೆ ಹೇಳ್ತೀರಿ ಅಂತ. ನಾ ಏನ್ ಮಾಡ್ಬೇಕ್ರಿ, ಹೇಳಿಲ್ಲ ನಂಗೆ ಆತ ನಿದ್ದೆ ಹತ್ತಂಗಿಲ್ಲ ಅಂತ ಹೇಳ್ತಿರ್ತೀನಿ. ಅದಕ್ಕೆ ಏನಾಯ್ತು, ಶ್ರಾದ್ದ ಮಾಡಿಸ್ತಿದ್ರಂತ ಆಚಾರು. ಅವರು 1 ವರ್ಷ ಆಯ್ತು, 2ನೇ ವರ್ಷ ಯಜಮಾನ್ ಶ್ರಾದ್ದಕ್ಕೆ ಬಂದಿದ್ದ. ಆಚಾರ್ಯ ಸವ್ಯಂ ಅನ್ನ, ಹ್ಞೂ ಅನ್ನವ. ಇಷ್ಟು ಮಾಡ್ತಿದ್ದ. ಮತ್ತೆ ಅಪಸವ್ಯಂ, ಹ್ಞೂ ಅನ್ನಂತು. ಇಷ್ಟು ಉಪಸವ್ಯ. ಆಮೇಲೆ ನಿವೀತಿ ಮಾಲಾಕಾರನಂತ, ಹ್ಞೂ ಅಂದ್ಬಿಟ್ಟ.
ಈ ಮೂರು ಇಷ್ಟು ಫಾಸ್ಟ್ ಹೆಂಗಾತು ನೋಡಿದ್ರಂತ ಆಚಾರು 3 ಜನ ಹಾಕೊಂಡ್ಬಿಟ್ಟಿದ್ದಾರೆ ಅವ ಬೇಡ ಬೇಡ ಅಂತ ತಿಳ್ಕೊಂಡು ಹೇಳಿ ಮನೆಯಿಂದ ಬರೋ ಕಾಲಕ್ಕೆ ಹಿಂಗೊಂದು ಹಾಕೊಂಡು ಬಂದ್ಬಿಟ್ಟಿದ್ರು. ಈ ಆಚಾರ ಸವ್ಯ ಬಂದ್ರೆ ಹ್ಞೂ ಅಪಸವ್ಯ ಬಂದ್ರೆ ಹ್ಞೂ ಮಿನೀತಿ ಹ್ಞೂ ಅನ್ಲಿಕ್ರಿ ಏನಿಲ್ಲ ದೇವ್ರು ಕೊಟ್ಟ ಬುದ್ಧಿ ಪೂರ್ಣ ಉಪಯೋಗಿಸ್ಕೊಟ್ಟು. ಅದಕ್ಕೆ ನೀವು ಜನವಾರ ಪಾಪ ಯಾರು ಬಂದಿಲ್ಲ ಹೋಗಿ ನಿಮ್ಮಲ್ಲಿ ಹಂಗೆ ನೋಡ್ಕೊಡ್ರಿ. ಅದಕ್ಕೆ ಅವ ಪಾಪ ಗಣಪತಿ ಹೇಳಿದ ನಾವು ತಡಿಯೋ ಮಹಾರಾಯ ಹೋಗ್ಯಾನ ಇಟ್ಟು ಬಿಟ್ರೆ ತಳ ಅಲ್ಲ ಇಡಬೇಕು ಅಂತ ಬಂದಿದ್ದ ಅವರು ಇಟ್ಕೊಂಡು ನಿಲ್ಬೇಕು ಅಂತ ಬಂದಿದ್ದೇ ಇಲ್ಲ ಅವರು. ದುಷ್ಟಾನ ವಿಘ್ನಕರ್ತ ಸುಚರಿತ ಸುಜನ ಸ್ತೋಮ ವಿಘ್ನಾಪಹರ್ತ ಪೌಲಸ್ತೇಚ್ಛಾಂತರಾಯ ಸುರಮುನಿಕರಾಭೀಷ್ಟ ಸಂಪ್ರಾಪ್ತ್ಯುಪಾಯ ಶ್ರೇಯೋ ವಿಘ್ನಾಧಿರಾಜ ಪ್ರದಿಶತು ಸತತಂ ಭೂರಿ ಗೌರೀ ತನೂಜಃ. ದುಷ್ಟಾನಾಂ ರಾವಣ ಸದೃಕ್ಷಾನಾಂ ರಾವಣ ಮೊದಲಾಗಿರುವಂತಹ ದುಷ್ಟರಿಗೆ ವಿಘ್ನಕರ್ತ ಸುಚರಿತ ಸುಜನ ಸ್ತೋಮ ವಿಘ್ನಾಪಹರ್ತ. ನಾವೇನಾದರೂ ಸತ್ಕರ್ಮ ಮಾಡಿದರೆ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ ಸತ್ಕರ್ಮಗಳನ್ನು ಮಾಡಿಸ್ತಾರೆ. ತಸ್ಮಾತ್ ವಿಘ್ನಾದಿಪೋಹಂ ಮತ ಇತಿ ಸುಧಿಯಾಂ ಸ್ಪಷ್ಟಮಾಜ್ಞಾಪನಾಯ ಪೌಲಸ್ತೇಚ್ಛಾಂತರಾಯ ಸುರಮುನಿಕರಾಭೀಷ್ಟ ಸಂಪ್ರಾಪ್ತ್ಯುಪಾಯ ಶ್ರೇಯೋ ವಿಘ್ನಾಧಿರಾಜ ಪ್ರದಿಶತು ಸತತಂ ಭೂರಿ ಗೌರೀ ತನೂಜಃ. ಕೆಳಗೆ ಇಟ್ಟು ಬಿಟ್ಟ ಗಣಪತಿ ಹೊಟ್ಟು ಹೋಗ್ಬಿಟ್ಟ. ರಾವಣ ಬಂದ ನೋಡ್ತಾನ ಇಟ್ಟು ಬಹಳತ್ತಾಗಿರ್ಲಿಕ್ಕಿಲ್ಲ ಎಬ್ಸೋಣ್ ತಡಿ ಅಂತ ಪಾಪ ಎತ್ತಿದ್ದು ಬರಲಿಲ್ಲ. ಅಲ್ಲೇ ಕುತ್ಕೊಂಡ್ಬಿಟ್ರಂತೆ. ಮುಂದೆ ಪೌರಾಣಿಕ ಕಥೆ ಇನ್ನೊಂದಿದೆ. ರಾವಣ ಸಿಟ್ಟು ಮಾಡಿಕೊಂಡು ಗಣಪತಿಗೂ ಕೂಡ ಒಂದೇಟ್ ಹಾಕ್ತಾನಂತೆ. ಹೇಗೆ ಹನುಮಂತನಿಗೂ ರಾವಣನಿಗೂ ಯುದ್ಧ ಆದ ಪ್ರಸಂಗವೋ ಹಾಗೆ ಗಣಪತಿಗೂ ರಾವಣನಿಗೂ ಆದ ಪ್ರಸಂಗ. ಗಣಪತಿ 40 ಹೆಜ್ಜೆಗಳ ಹಿಂದೆ ಹೋಗಿ ಅಲ್ಲಿ ಒಂದು ಕಡೆಗೆ ಕುಳಿತುಕೊಳ್ಳುತ್ತಾರೆ. ಇವತ್ತಲ್ಲಿ ಗಣಪತಿ ಇದ್ದಾರೆ, ರುದ್ರದೇವರು ಇದ್ದಾರೆ. ಗೋಕರ್ಣ ಯಾತ್ರೆಗೆ ಹೋಗೋರಲ್ಲಿ ಒಂದು ವ್ಯವಸ್ಥೆ. ಹೇಗೆ ನಾವು ತಿರುಪತಿ ಯಾತ್ರೆಗೆ ಹೋದವರು ಮೊದಲು ವರಾಹ ದರ್ಶನ ಮಾಡಿಕೊಂಡು ಆಮೇಲೆ ಶ್ರೀನಿವಾಸ ದರ್ಶನವೋ, ಹಾಗೆ ಮೊದಲು ಗಣಪತಿ ದರ್ಶನ ಮಾಡಿಕೊಂಡು ಗೋಕರ್ಣಕ್ಕೆ ಹೋದವರು ಆಮೇಲೆ ಶಿವನ ದರ್ಶನ ಮಾಡಿಕೊಳ್ಬೇಕು ಅಂತ ಒಂದು ವ್ಯವಸ್ಥೆಯನ್ನ ರುದ್ರದೇವರೇ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಗಣಪತಿಯ ಚಿಂತನೆಯಲ್ಲಿ ಮತ್ತೊಂದು ನಮಗೆ ಕ್ಷೇತ್ರವನ್ನ ಮಾಡಿಕೊಟ್ಟ ಮಹಾನುಭಾವರು ರುದ್ರದೇವರು ನಮಗೆ ದರ್ಶನ ಕೊಡಬೇಕು, ಮನೋನಿಯಾಮಕರಾದವರು ಅನುಗ್ರಹ ಮಾಡಬೇಕು ಅನ್ನುವುದಕ್ಕೆ ಗಣಪತಿ ಆ ಕ್ಷೇತ್ರದಲ್ಲಿ ಬಂದು ನಿಂತಿದ್ದಾರೆ ಅಂತ ಹೇಗೆ ತಿಳಿದುಕೊಳ್ಳಬೇಕು. ಇದಾದ ಮೇಲೆ ಇನ್ನೊಂದು ಪ್ರಸಂಗ, ಇದನ್ನ ಮೂಲ ಮಹಾಭಾರತದಲ್ಲೂ ಇದೆ. ಜಗನ್ನಾಥದಾಸರು ಗಣಪತಿ ಸ್ತೋತ್ರ ಸಂಧಿಯಲ್ಲೂ ಹೇಳಿದ್ದಾರೆ, ವಿಘ್ನೇಶ್ವರ ಸ್ತೋತ್ರ ಸಂಧಿಯಲ್ಲೂ ಹೇಳಿದ್ದಾರೆ. ಮಹಾಭಾರತವನ್ನ ಬರೆದುಕೊಟ್ಟ ಮಹಾನುಭಾವರು ನೋಡ್ರಿ ಎಷ್ಟು ರೀತಿಯಿಂದ ಗಣಪತಿ ನಮಗೆ ಅನುಗ್ರಹ ಮಾಡ್ತಿದ್ದಾರೆ. ವ್ಯಾಸಾವತಾರಕ್ಕೆ ಕಾರಣ ಆದವರು, ಕ್ಷೇತ್ರ ನಿರ್ಮಾಣಕ್ಕೆ ಕಾರಣ ಆದವರು, ಗ್ರಂಥವನ್ನ ಲಿಪಿಬದ್ಧ ಮಾಡಿದವರು, ಬರೆದಿಟ್ಟವರು. ನೀವು ಬದರಿ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಮಾನ ಅಂತ ಊರು ಬರ್ತದೆ, ಅಲ್ಲಿ ಹೋಗಿರ್ತೀವಿ. ಹೋದಾಗ ಒಂದು ಕಡೆಗೆ ವ್ಯಾಸ ಗುಹ, ಇನ್ನೊಂದು ಕಡೆಗೆ ಗಣಪತಿ ಗುಹ ಇದೆ. ವೇದವ್ಯಾಸ ದೇವರು ಮಹಾಭಾರತದ ಪ್ರವಚನವನ್ನ ಮಾಡಿದರೆ ಬರೆದುಕೊಳ್ಳೋರು ಬೇಕು. ನಮ್ಮಲ್ಲಿ ಎಲ್ಲರೂ ಹಾಗೆ ಇತ್ತು ಮೊದಲಿಗೆ. ಶ್ರೀಮದಾಚಾರ್ಯ ಕಾಲಕ್ಕೂ ಹಾಗೆ. ಹೃಷಿಕೇಶ ತೀರ್ಥರೋ ಸತ್ಯತೀರ್ಥರೋ ಯಾರಾದ್ರೂ ಒಬ್ರು ಬರೀಬೇಕು, ಆಚಾರ್ಯರು ಮುಖೋದ್ಗತವಾಗಿ ಹೇಳಬೇಕಷ್ಟೇ ಕೆಲಸ. ಹಾಗೆ ಇಲ್ಲೂ ಕೂಡ ಮಹಾಭಾರತವನ್ನ ಬರಿತಾ ಇದ್ರೆ ಬರೀಲಿಕ್ಕೊಬ್ರು ಬೇಕಲ್ಲ ಅಂತ ಬ್ರಹ್ಮದೇವರು ಬಂದಿದ್ರಂತೆ. ಮಹಾಭಾರತದಲ್ಲಿ ಹೇಳ್ತದೆ, ಅಸ್ಯ ಕಾವ್ಯಸ್ಯ ಕವಯಃ ನ ಸಮರ್ಥ ವಿಶೇಷಣೆ ವಿಶೇಷೇಣ ಗೃಹಸ್ಥಸ್ಯ ಶೇಷಾಸ್ತ್ರಯ ಇವಾಶ್ರಮಃ ಕಾವ್ಯಸ್ಯ ಲೇಖನಾರ್ಥಾಯ ಗಣೇಶ ಸ್ಮರ್ಯತಾ ಮುನೆ. ಬ್ರಹ್ಮದೇವರು ಬಂದು ವೇದವ್ಯಾಸದೇವರು ಹೇಳ್ತಾರೆ, ಸ್ವಾಮಿ ಇಷ್ಟು ದೊಡ್ಡದಾದ ಮಹಾಭಾರತ, 1,00,000 ಶ್ಲೋಕಗಳು ನಮಗೆ ಉಪಲಬ್ಧ ಇದ್ದದ್ದನ್ನು ಹೇಳ್ತಿದ್ದೀನಿ. 1,00,000 ಶ್ಲೋಕಗಳು ಮನುಷ್ಯ ಲೋಕದಲ್ಲಿ ಉಪಲಬ್ಧವಿದ್ದ ಮಹಾಭಾರತ. ಈ ಮಹಾಭಾರತವನ್ನ ನೀವು ಬರೆಯಬೇಕಾದರೆ ಅದೊಂದು ಸೇವೆಯಾಗಿ ಯಾರನ್ನು ಕರಿಬೇಕು? ಗಣಪತಿಯನ್ನು ಕರಿಬೇಕು ಅಂತ. ಆಯಿತು, ಗಣಪತಿಯನ್ನು ಕರೆಯೋಣ ಅಂತ ಗಣಪತಿ ಕರೆದಿದ್ದಾರೆ. ಆ ಗಣಪತಿ ದೇವತೆ ಮಾಡಿದ ಕಾರ್ಯಗಳನ್ನು ನೋಡಿಕೊಂಡು ನಾವೆಲ್ಲ ಅವರು ಯಾವ ಯಾವ ರೀತಿಯ ಅನುಗ್ರಹವನ್ನು ಮಾಡ್ತಾರೆ ಅಂತ ಚಿಂತನೆ ಮಾಡಬೇಕು. ಬಂದ್ರು. ಗಣಪತಿ ಬಂದಾಗ ತತಸ್ಮಾರ ಹೇರಂಬಂ ವ್ಯಾಸ ಸತ್ಯವತೀ ಸುತಃ ಸ್ಮೃತ ಮಾತ್ರೋ ಗಣೇಶಾನಃ ಭಕ್ತ ಚಿಂತಿತ ಪೂರಕಃ. ಸ್ಮರಣೆ ಮಾತ್ರದಿಂದ ಬಂದು ನಿಂತ್ಕೊಂಡ್ರಂತೆ. ಸ್ಮರಣೆ ಅಲ್ಲ, ಮಹಾಭಾರತದಲ್ಲೂ ದರ್ಶನ ಭಾಷೆ ಇದೆ, ಗುಹ್ಯ ಭಾಷೆ ಇದೆ. ಭಗವಂತನ ಇಚ್ಛಾ ಮಾತ್ರದಿಂದ ಬಂದು ನಿಂತಿದ್ದಾರೆ. ಸ್ಮರಣೆ ಅಂತಂದ್ರೆ ಏನರ್ಥ ಅದಕ್ಕೆ?
ಯಾಕಂದ್ರೆ ಶ್ರೀಮದಾಚಾರ್ಯರು ಈಶಾವಾಸ್ಯೋಪನಿಷತ್ತಿನ ಭಾಷ್ಯದಲ್ಲಿ ಹೇಳುವಾಗ ಓಂ ಕ್ರತೋಸ್ಮರ ಕೃತಂ ಸ್ಮರ ಕೃತೋಸ್ಮರ ಕೃತಂ ಸ್ಮರ ಅನ್ನುವಂಥದ್ರಲ್ಲಿ ಸ್ಮರ ಅಂತನ್ನುವ ಶಬ್ದಕ್ಕೆ ಭಗವಂತನಿಗೆ ವಿಸ್ಮರಣೆ ಅಥವಾ ಸಂಸ್ಕಾರಜನ್ಯವಾದ ಜ್ಞಾನ ಅಂತನ್ನುವುದು ಇಲ್ಲವೇ ಇಲ್ಲ. ಸಂಸ್ಕಾರಜನ್ಯವಾದ ಜ್ಞಾನ ಇದ್ದಾಗ ಸ್ಮರಣೆ ಮಾಡಬೇಕು. ಮತ್ತೇನ್ ಮಾಡಬೇಕು? ಭಕ್ತಾನ ಅನುಗ್ರಹೋನ್ಮುಖತ್ವಂ ಸ್ಮರಣಂ. ಭಕ್ತರ ಮೇಲೆ ಅನುಗ್ರಹವನ್ನ ಮಾಡಲಿಕ್ಕೆ ದೇವರು ಉದ್ಯುಕ್ತನಾದ ಅಂತನ್ನುವುದನ್ನೇ ಸ್ಮರಣೆ ಅನ್ನುವ ಶಬ್ದದಲ್ಲಿ ಪರ್ಯಾಯವಾಗಿ ಹೇಳ್ತಾರೆ ಅಂತದೆ. ಹಾಗಾಗಿ ಗಣಪತಿಯನ್ನ ಇಚ್ಛಾ ಮಾತ್ರದಿಂದ ಕರೆದ್ರು, ಬಂದು ನಿಂತ್ಕೊಂಡ್ರು. ಏನು ಸ್ವಾಮಿ, ವೇದವ್ಯಾಸ ದೇವರೇ, ಪರಮಾನುಗ್ರಹ ಮಾಡಿ ನನ್ನ ಸ್ಮರಣೆ ಮಾಡಿದ್ದೀರಿ, ಏನಾಗಬೇಕು? ನಾನು ಮಹಾಭಾರತವನ್ನು ಬರೀಬೇಕು ಅಂತ ಇಟ್ಕೊಂಡಿದ್ದೇನೆ, ಲಿಪಿಕಾರ ನೀನಾಗಬೇಕು, ಬರಿ ಅಂತ ಹೇಳಿದ್ರು. ಅಲ್ಲೊಂದು ತಮಾಷೆ ಆಯಿತು. ಏನು? ಲೇಖಕೋ ಭಾರತಾಸ್ಯಸ್ಯ ಭವತ್ವಂ ಗಣನಾಯಕ ಮಯೈವ ಪ್ರೊಚ್ಚಮಾನಸ್ಯ ಮನಸಾ ಕಲ್ಪಿತಸ್ಯ ಚ ಶ್ರುತ್ವೈತತ್ ಪ್ರಾಹ ವಿಘ್ನೇಶಃ ಇದಿ ಮೇ ಲೇಖನೀಕ್ಷಣಂ ಲಿಖಿತೋ ನಾವತಿಷ್ಠೇತ ತದಾಸ್ಯಾಂ ಲೇಖಕೋಕ್ಯ. ನಾನು ಬರಿತೇನೆ, ಬರೆಯೋದಿಲ್ಲ ಅಂತಲ್ಲ, ನಂದೊಂದು ಕಂಡೀಷನ್ ಅದು. ಏನು ಕರಾರು ಅಂದರೆ ಪೆನ್ನು ತೆಳಗಿಡಬಾರ್ದು ಅಷ್ಟೇ. ನೀವು ಹೇಳ್ತಾ ಇರಬೇಕು, ನಾನು ಬರಿತಾ ಇರಬೇಕು, ಹೇಳ್ತಾ ಇರಬೇಕು, ಬರಿತಾ ಇರಬೇಕು ಅಂತ. ಕೆಲವರೆಲ್ಲ ಬರೆಯೋ ಕಾಲಕ್ಕೆ ನೋಡ್ತಿರ್ಬೇಕ್ರಿ. ಈಗಂತೂ ಬರೆಯೋದಿಲ್ಲೇ ಇಲ್ಲ, ಈಗೆಲ್ಲ ಟೈಪು ಇಲ್ಲ. ಈಗ ವಯಸ್ಸು ಮೇಲೆ ಅದು ಬಂದ್ಬಿಟ್ಟದೆ. ಈಗ ರೆಕಾರ್ಡ್ ಮಾಡಿ ಕಳಿಸ್ಬಿಡೋದು ಅಂತ. ಯಾಕಂದ್ರೆ ಟೈಪ್ ಮಾಡ್ಲಿಕ್ಕೂ ಆಗೋದಿಲ್ಲ ಅಷ್ಟು ಪರಿಸ್ಥಿತಿ. ನಮಗೆಲ್ಲ ನೀವೆಲ್ಲ ನನ್ಗಿಂತ ಈ ಕೂತವ್ರು ಅನೇಕ ಜನ ಹಿರಿಯರಿದ್ದೀರಿ. ನೀವು ಸ್ಕೂಲ್ ಒಳಗೆ ಬರೀಬೇಕಾದ್ರೆ ಹೆಂಗಿರ್ತಿತ್ತು, ಪುಟಗಳು ಬರೆದು ಕೈಗಳ ಪೆನ್ ಹಿಡಿದು ಎಲ್ಲ ಕೈ ಇದಾಗಿಡ್ಬೇಕ್ರಿ. ಕೆಲವ್ರು ಈಗೇನು ಇಲ್ಲೇ ಇಲ್ಲ. ಒಂದು ಸಾಲ ಬರೆದು ಕೂಡಲೇ ಪೆನ್ ಕೆಳಗಿಡೋದು, ಲಟ್ಕಿ ಹೊಡೆಯೋದು ಅನ್ನೋದು, ಆಮೇಲೆ ಮತ್ತೆ ಪೆನ್ ತಗೊಳ್ಳೋದು. ಹಿಂಗೆ ಲಟ್ಕಿ ಹೊಡೆದು ಹಿಂಗಂದು ಆಗೋದ್ರೊಳಗೆ 3 ತಾಸು ಮುಗಿದು ಹೋಗ್ಬಿಟ್ಟಿರ್ತದೆ. ಅದಕ್ಕೆ ಅವ್ರು ಏನ್ ಮಾಡ್ಬಿಟ್ರು, ಟಿಕ್ ಹಾಕೋತ ಅಂದ್ಬಿಟ್ರು. ಅಪ್ಪಿ ನೀವು ಭಾಳ ಬರ್ಲಿಕ್ಕೆ ಹೋಗೋಣ, ಟಿಕ್ ಹಾಕ. ಸರಿ ಇದ್ರು ಸರಿ, ತಪ್ಪಿದ್ರು, ಯಾಕಂದ್ರೆ ಎಲ್ಲರೂ ಪಾಸ್ ಮಾಡ್ಬೇಕಂತ ಒಂದು ಸರ್ಕಾರ ರೂಲ್ಸ್ ತಂದ್ಬಿಡ್ತು. ಮತ್ತೆ ಹೆಂಗರ ಹೆಡ್ಡರ ಇರಲಿ, ಮಡ್ರ ಇರಲಿ, ದಡ್ರ ಇರಲಿ, ಪಾಸ್ ಮಾಡ್ಕೊಂಡು ಕೆಲಸ ಆಗ್ತದೆ. ಹಂಗಾಗಿ ಶುತ್ವೈತತ್ ಪ್ರಾಹ ವಿಘ್ನೇಶಃ ಯಧಿ ಮೇ ಲೇಖನೀಕ್ಷಣಂ ಲಿಖಿತೋ ನಾವತಿಷ್ಠೇತ ತದಾಸ್ಯಾಂ ಲೇಖಕೋಖ್ಯಣಂ. ನಾನು ಪೆನ್ ತೆಳಗಿಡಬಾರದು, ನೀವು ಹಂಗೆ ಮಾಡಿದ್ರೆ ನಾನು ತಯಾರಾಗ್ತೇನೆ ಅಂತ. ಸರಿ ಅಂದ್ರು. ಹೌದೊಂದು ಮಾತು. ಏನು? ವ್ಯಾಸೋಪ್ಯವಾಚ ತಂ ದೇವಂ ಅಬುದ್ಧ್ವಾ ಮಾಲಿಕ ಕ್ವಚಿತ. ಅದನ್ನ ನೀನು ಅರ್ಥ ಮಾಡಿಕೊಳ್ಳದೆ ಬರೆಯಬಾರದು. ಭಾರಿ ಗದ್ದದ್ರಿ. ಏನು ಭಾರಿ ಗದ್ದದ ಅಂದ್ರೆ, ಬರಿಬೇಕಾದ್ರೆ ಆ ಒಂದೊಂದು ವಾಕ್ಯವನ್ನು ಅರ್ಥ ಮಾಡಿಕೊಂಡೇ ಬರಿಬೇಕಂತ. ಗಣಪತಿಯನ್ನು ಈ ಅಂಥದ್ದೇನು ಹೇಳ್ತಿರ್ತಾರಪ್ಪ ಇವನ್ನೆಲ್ಲರ. ಹೇಳಿ ಶುರು ಮಾಡಿ, ಬರ್ಕೋತೀವಿ. ಶುರುವಾಯ್ತ್ರಿ. ಶುರುವಾದ ಕೂಡಲೇ ಹೇಳ್ತೀನಿ. ಗ್ರಂಥಿಂ ತದಾ ಚಕ್ರೇ ಮುನಿರ್ಗೂಢಂ ಕುತೂಹಲಾತ್ ಯಸ್ಮಿನ್ ಪ್ರತಿಜ್ಞೆಯ ಪ್ರಾಹ ಮುನಿರ್ದ್ವೈಪಾಯನ ಸ್ವಿದಂ. ಬರಿತಾ ಇದ್ದಾರೆ. ಕೆಲವು ಶ್ಲೋಕಗಳನ್ನು ಬರಲಿಕ್ಕೆ ಹೊರಟು ಕೂಡಲೇ ಅವು ಮುಂದೆ ಹೋಗಲ್ತು, ಹಿಂದೆ ಹೋಗಲ್ತ್ರಿ. ಯಾಕಂದ್ರೆ ಅರ್ಥ ಆಗಲ್ತು, ಅಷ್ಟು ಕಠಿಣವಾಗಿದೆ. ಅಷ್ಟೌ ಶ್ಲೋಕ ಸಹಸ್ರಾಣಿ ಅಷ್ಟೌ ಶ್ಲೋಕ ಶತಾನಿ ಚ ಅಹಂ ವೇತ್ತಿ ಶುಕೋ ವೇತ್ತಿ ಸಂಜಯೋ ವೇತ್ತಿ ವಾ ನವ. ವೇದವ್ಯಾಸದೇವರ ಪ್ರತಿಜ್ಞಾ. ಎಷ್ಟವ ಶ್ಲೋಕ? ಅಷ್ಟೌ ಶ್ಲೋಕ ಸಹಸ್ರಾಣಿ ಅಷ್ಟೌ ಶ್ಲೋಕ ಶತಾನಿ ಚ. 8800 ಶ್ಲೋಕಗಳಿವೆ ಇಡೀ ಮಹಾಭಾರತದಲ್ಲಿ. ಕೂಟ ಶ್ಲೋಕಗಳು ಅಂತ ಹೆಸರು. ಯಾರ್ಯಾರು ಅರ್ಥ ಮಾಡಲಿಕ್ಕಾಗೋದಿಲ್ಲ. ಆದರೆ ವೇದವ್ಯಾಸದೇವರೇ ಅರ್ಥ ಮಾಡಬೇಕು. ಶ್ರೀಮದಾಚಾರ್ಯ ವೇದವ್ಯಾಸದೇವರ ಅನುಗ್ರಹಕ್ಕೆ ಪಾತ್ರರಾಗಿರುವ ಬ್ರಹ್ಮದೇವರು, ರುದ್ರದೇವರು ಎಲ್ಲ ಅರ್ಥ ಮಾಡಿಕೊಳ್ತಾರೆ. ಅವರ ಅನುಗ್ರಹ ಇಲ್ಲದೆ ಇದ್ದು ಸ್ವತಂತ್ರವಾಗಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ವಿರಾಟ ಪರ್ವದಲ್ಲಿ ಪ್ರಸಂಗ ಬರ್ತದೆ. ಬಂದಾಗ ಅದು ಬೃಹನ್ನಳೆ ವೇಷದಿಂದ ಬಂದ್ಬಿಟ್ಟಿದ್ದಾನೆ ಅರ್ಜುನ. ಅವನು ಅರ್ಜುನ ಅಂತ ತಿಳಿದುಕೊಂಡು ಹೇಳಿ ದ್ರೋಣಾಚಾರ್ಯರಿಗೆ ನೋಡಿದ ಕೂಡಲೇ ಅರ್ಥ ಆಗಿಬಿಡ್ತಾರೆ. ಕೆಲವೊಂದು ಸರ್ತಿ ಅವರು ಏನ್ ಡ್ರೆಸ್ ಹಾಕೊಂಡಿದ್ರು ನೋಡಿದ ಕೂಡಲೇ ಅವ್ರು ಬರೋ ಧರ್ತಿ ಗಿತ್ತಿ ನೋಡಿದ ಕೂಡಲೇ ಇವ್ರು ಯಾರು ಅಂತ ಅರ್ಥ ಆಗ್ತಿರ್ತದ್ರಿ. ಕೆಲವಕ್ಕೆ ಅರ್ಥ ಆಗ್ತಿರೋದಿಲ್ರಿ. ಎದುರಿಗೆ ಬಂದು ನಿಂತ್ಕೊಂಡ್ರು ಯಾರು ಅಂತ ಗೊತ್ತಾಗ್ತಿರಂಗಿಲ್ಲ. ನೀವೇನು ಅಯ್ಯ ಅಂತಿರ್ತಾವ ಪಾಪ ಕೆಲವೆಲ್ಲ. ಅದು ಶಾಣ ಅಂತ ತಿಳ್ಕೊಂಡ್ರು. ಆ ಹುಚ್ಚದು ಕೀಚಕ ಆ ರಂಗಮಂಚದ ಅದು ನಾಟ್ಯ ಶಾಲೆ ಒಳಗ ಭೀಮಸೇನ್ ದೇವರು ಶ್ರೀರಿ ಹೊತ್ಕೊಂಡು ಮಲ್ಕೊಂಡಿದ್ರು ಅಂತ. ಲೋಪಾರಿ ಹೊತ್ಕೊಂಡು ಮಲ್ಕೊಂಡಿದ್ರು. ಅದು ಹೋಗಿ ಕುತ್ಕೊಳ್ತಿ ಬಾಜು ಪಾಪ. ಹಿಂಗ ದ್ರೌಪದಿ ಏನ್ ದ್ರೌಪದಿ? ದ್ರೌಪದಿ ಕೈಯಲ್ಲದು. ಅದು ಗೊತ್ತಾಗಲ್ತು ಪಾಪ. ಹಿಂಗ್ ಮುಟ್ಟಿ ನೋಡ್ತು. ಕೀಚಕಂಡ ಬೆಳಗ್ಗೆ ಯಾಕೋ ಕೈ ಮೆತ್ತಗಿತ್ತಲ್ಲ. ಹಿಡ್ಕೊಂಡಿದ್ದ ಅವಾಗ ದ್ರೌಪದಿ. ಸ್ವರಾಪಾತ್ರ ಏನು ತಂದಾಗ ಹಿಂಗೆ ಹಿಡಿದಿದ್ದವ ನೋಡಿದ ಮೆತ್ತ. ಈಗ ಯಾಕೆ ಹಿಂಗಾಗಿದ್ದು? ಇಷ್ಟ್ರಿಗೂ ಹಿಂಗ ಚೇಂಜ್ ಆಗ್ತ ಪಾಪ ತಂದೆ. ಅವ ಒಂದೆರಡು ನಿಮಿಷ ಹಿಂಗೆ ಅನ್ನೋ ಹೊತ್ತಿಗೆ ಭೀಮಸೇನ ದೇವರು ಅದ್ರ ಮುಸುಕ್ ತೆಗೆದು ದ್ರೌಪದಿ ಅಲ್ಲ, ದ್ರೌಪದಿ ಪತಿ ಇದ್ದೀನಪ್ಪ ಅಂತ ಪರಿಚಯ ಮಾಡ್ಕೊಂಡ್ರು. ಹಂಗ ಇವು ಬೃಹನ್ನಳೆ ವೇಷದಲ್ಲಿ ಇದ್ರೂ ಕೂಡ ಬಂದವ ಅರ್ಜುನ ಅಂತ ಗೊತ್ತಾಯ್ತು. ಆ ಠೇಂಕಾರ ಆ ಬಾಣದ ನೋಡಿದ ಕೂಡಲೇ ಹೇಳಬೇಕು ಅಂತ ಅನಿಸ್ತು ದ್ರೋಣಾಚಾರ್ಯರಿಗೆ. ತಮ್ಮ ಶಿಷ್ಯ ಬಂದಾನ ಅಂತ ಹೇಳಬೇಕು ಅಂತ ಆಶ್ಚರ್ಯ.
ತುಂಬಿ ಬಂದ್ಬಿಟ್ಟದ. ಬಾಜು ಭೀಷ್ಮಾಚಾರ್ಯ ಇದ್ದಾರೆ, ಅಲ್ಲೇ ದುರ್ಯೋಧನ ನಿಂತ್ಬಿಟ್ಟಾನ. ಅವಂಗ ತಂದೊಂದು ಬಿಟ್ಟು ಉಳಿದೆಲ್ಲಾರ್ದು ಕೇಳಿಸ್ತಿತ್ತಂತ. ಕಿವಿ ಹೆಂಗಿರ್ತಾವ ಚುರುಕ್ ಅಂದ್ರೆ ನಮ್ಮ ಮನ್ಯಾಗ ಹೇಳಿದ್ಬಿಟ್ಟು ಉಳಿದೆಲ್ಲ ಕೇಳಿಸ್ತಿರ್ತಾವ್ರಿ, ಮನೆ ಎಲ್ಲ ಕೇಳಿಸ್ತಿರ್ತಾವ. ಕೆಲವು ನೋಡ್ತಿರ್ಬೇಕ್ರಿ ಹೆಂಗ್ ಕೂತಿರ್ತಾರೆ ಅಂದ್ರೆ ಗಾಡಿಗೆ ಕಿವಿಗೆ ಅಂತರನೇ ಇರಂಗಿಲ್ಲ. ಅವ್ರು ಹಿಂಗ ಹಚ್ಚಿ ಕೂತ್ಬಿಟ್ಟಿರ್ತಾರೆ. ಆ ಬಾಜುಕಿರ ನಡೆದದ್ದೆಲ್ಲ ಕೇಳಿಸ್ತಿರ್ತದ. ಈಕೆ ಪಾಪ ಹೆಂಡತಿ ಹೇಳ್ತಿರ್ತಾಳೆ, ಎಲ್ರಿ ತುಪ್ಪಿಲ್ರಿ ಮನ್ಯಾಗ, ಉಪ್ಪಿಲ್ರಿ ಮನ್ಯಾಗ, ಕೇಳಿಸ್ಕೊಂತಾಗಿದೆ. ಪಾಪ ಏನ್ ಕತಿ ಏನಿದೆ ಅದು ದುರ್ಯೋಧನ ಕೂತದ್ರೆ ಇಲ್ಲಿ. ಈಗ ದುರ್ಯೋಧನ ಕೂತ್ರೆ ಅವನಿಗೆ ಕೇಳಿಸ್ಬಾರ್ದು, ಇವ್ರಿಗೆ ಗೊತ್ತಾಗ. ನದಿ ಜಲಂಕೇಶವನಾರಿಕೇತು, ಭಾರಿ ಚಂದಾದ ಶ್ಲೋಕ. ನದಿ ಜಲಂಕೇಶವನಾರಿಕೇತು, ಅವು ನೋಡು. ನದಿ ಜಲಂ ಕೇಶವನಾರಿಕೇತು ನಗಾಶ್ರಯೋ ನಾಮ ನಗಾಧಿರಾಜ ಹೇಳು. ಇವು ಪಾಪ ದುರ್ಯೋಧನ ಅದು ಸರಿಯಾಗಿ ಪಾಠ ಕೂತಾಗ ಪದಚ್ಛೇದ ಅನ್ವಯ ಅರ್ಥ ಕಲ್ತಿದ್ದಿಲ್ರಿ. ಆಚಾರ್ಯ ಹೇಳ್ತಿರ್ತಾರ, ಇಲ್ಲಿ ಪದಚ್ಛೇದ ಮಾಡಬೇಕು, ಇಲ್ಲಿ ಅನ್ವಯ ಅರ್ಥ ಮಾಡಬೇಕು ಅಂತ ತಿಳ್ಕೊಂಡು. ಅದು ನದಿ ಜಲಂ ಕೇಶವ ನಾರಿಕೇತು, ನದಿ ಒಳಗೆ ನೀರಿರುತ್ತೆ, ಅದು ನದಿ ಒಳಗೆ ನೀರಿದ್ದೇ ಇರ್ತಾವ. ಇದೇನು ಹೇಳಿಕತ್ತಾರೆ ಇವರು? ನದಿ ಜಲಂ ಕೇಶವ ನಾರಿಕೇತು ನಗಾಶ್ರಯೋ ನಾಮ ನಗಾಧಿರಾಜ. ಅರ್ಥ ಆಗಲಿ. ಭೀಷ್ಮಾಚಾರ್ಯ ಅರ್ಥ ಆದ್ರೆ ನದೀಜ ನದಿ ಜಲಂ ಅಲ್ಲದು. ನದೀಜ ನದಿಯ ಮಗನೇ ಭೀಷ್ಮನೇ, ಗಂಗಾಪುತ್ರನಾದ ಭೀಷ್ಮನೇ. ನದೀಜ ಲಂಕೇಶ ವನಾರಿ ಕೇತು. ಲಂಕೇಶ ಅಂದ್ರೆ ರಾವಣ, ಅವನ ವನ ಅಂದ್ರೆ ಅಶೋಕವನ. ಅದಕ್ಕೆ ಅರಿ ಅಂತಂದ್ರೆ ಯಾರು ಅಂದ್ರೆ ಹಣಮಪ್ಪ. ಅವನೇ ಕೇತು ಅಂದ್ರೆ ಧ್ವಜದಾಗಿದ್ದವ ಅಂದ್ರೆ ಕಪಿಧ್ವಜ. ಅರ್ಜುನ ಬಂದಾನ ಅಂತ ಇವ್ರ ಹತ್ರ ಹೇಳಿಕತ್ತಾರ್ರಿ. ಪಾಪ ಅದಕ್ಕೆ ಇದಕ್ಕೇನೋ ಅರ್ಥ ಆಗಲ್ತಾಗ್ರಿ. ಬಾಜು ಕುತ್ಕೊಂಡು ಕೇಳಿಕತ್ತ. ನದಿ ಒಳಗೆ ನೀರವ ಅಂತಾರ, ಬಾವ್ಯಾಗ ನೀರವ ಅಂತಾರ, ನಳದಾಗ ನೀರವ, ಇವು ಎಲ್ಲ ಕಡೆ ನೀರವನವನು. ಅದೇ ತಿಳ್ಕೋತಿ. ಇವು ಕೂಟ ಶ್ಲೋಕಗಳು. ಇಂಥವು ಅಷ್ಟವು ಶ್ಲೋಕ ಸಹಸ್ರಾಣಿ ಅಷ್ಟವು ಶ್ಲೋಕ ಶತಾನಿ ಚ ಅಹಂ ವೇತ್ತಿ ಶುಕೋ ವೇತ್ತಿ ಸಂಜಯೋ ವೇತ್ತಿ ವಾ ನವ. ವೇದವ್ಯಾಸ ಹೇಳಿದ್ರು, ಗಣಪತಿ ಬರ್ಕೋತ್ ಹೊಂಟೋ ಪೆನ್ ಕೆಳಗಿಟ್ಬಿಟ್ಟ. ಯಾಕಪ್ಪ ತೆಳಗಿಟ್ಟಿ ಪೆನ್ನು ಅಂದ್ರು. ಅರ್ಥ ಆಗಲ್ತು ಅಂದ್ರು. ಮತ್ ಮುಂದೆ ಏನು ಹೋಗೋದು? ನಿಮ್ದು ನಮ್ದು ಪ್ರತಿಜ್ಞೆ ಅದಲ್ಲ ಏನು? ನಾ ಪೆನ್ ಕೆಳಗಿಡಬಾರ್ದು, ನಮ್ಮ ಪ್ರತಿಜ್ಞೆ ಅರ್ಥ ಆಗ್ಲಾರ್ದು ಬರಿಬಾರ್ದು. ನಿಮ್ಮ ಪ್ರತಿಜ್ಞೆ ಮತ್ತೆ ಯಾರು ಗೆದ್ದು? ಸತ್ಯ ಪ್ರತಿಜ್ಞೆ ನೀವು ಸ್ವಾಮಿ, ನಾವಲ್ಲ. ನೀವೇ ಗೆದ್ರಿ ಅಂತ ತಿಳಿದುಕೊಂಡು ವೇದವ್ಯಾಸ ದೇವರು ಭಗವಂತನ ಮಹಿಮೆಯನ್ನು ತಿಳಿಸಿಕೊಡ್ತಾರೆ. ಹೀಗೆ ಮಹಾಭಾರತದ ಲೇಖಕರು ಆಗಿ ಬಂದವರು ಯಾರು ಅಂತ ಕೇಳಿದಾಗ ಗಣಪತಿಯನ್ನು ಚಿಂತನೆ ಮಾಡಬೇಕು. ಇದಾದ ಮೇಲೆ ಆಚಾರ್ಯರ ಉಪನಿಷತ್ತಿನ ಭಾಷ್ಯದಲ್ಲಿ ಬಂದಿರುವಂತಹದ್ದು ಇದನ್ನೇ. ಈ ಮಹಾಭಾರತದಲ್ಲಿ 10-12 ಶ್ಲೋಕಗಳಲ್ಲಿ ಬಂದಿರುವ ವಿಷಯವನ್ನೇ ಜಗನ್ನಾಥದಾಸರು ಮಹಾನುಭಾವರು ಖೇಶ ಪರಮ ಸುಭಕ್ತಿಪೂರ್ವಕ ವ್ಯಾಸಕೃತ ಗ್ರಂಥಗಳ ನರಿತು ಪ್ರಯಾಸವಿಲ್ಲದೆ ಬರೆದು ವಿಸ್ತರಿಸಿದೆಯೋ ಲೋಕಗಳು. ಪಾಶಪಾಣಿ ಪ್ರಾರ್ಥಿಸುವೆನುಪದೇಶಿಸೆನಗೆ ಅದರರ್ಥಗಳ ಕರುಣಾ ಸಮುದ್ರ ಕೃಪಾ ಕಟಾಕ್ಷದಿ ನೋಡು ಪ್ರತಿದಿನದೀ. ನಿಮಗ ವೇದವ್ಯಾಸದೇವರ ಅನುಗ್ರಹದಿಂದ ಬರೆದಿದ್ದೀರಿ, ನಮಗೊಂದು ಸ್ವಲ್ಪ ಅದನ್ನು ಉಪದೇಶ ಮಾಡ್ರಿ ಅಂತ ಕೇಳುತ್ತಾರೆ. ಪಾಶಪಾಣಿ ಪ್ರಾರ್ಥಿಸುವೆ ಉಪದೇಶಿಸೆನಗೆ ಅದರರ್ಥಗಳ ಕರುಣಾ ಸಮುದ್ರ ಕೃಪಾ ಕಟಾಕ್ಷದಿ ನೋಡು ಪ್ರತಿದಿನದೀ. ಹಾಗೆ ವೇದವ್ಯಾಸದೇವರ ಅನುಗ್ರಹಕ್ಕೆ ಪಾತ್ರರಾದವರು ಗಣಪತಿ ಅಂತ. ಇನ್ನು ಮುಂದೆ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿ ಗಣಪತಿಯ ಬಗ್ಗೆ ಹೇಳಲಿಕ್ಕೆ ಹೊರಡುತ್ತೇನೆ. ರಘುತ್ಮಾಚಾರ್ಯ ಟೈಮ್ ಹೇಳ್ಯಾರ ನನಗೆ, ಆದ್ದರಿಂದ ನಾ ಆ ಟೈಮ್ ಪ್ರಕಾರ ಹೊರಟಿದ್ದೀನಿ. ಇಲ್ಲೇನು ನಮ್ಮಲ್ಲಿ ಒಂದು ನಿಯಮದಲ್ಲಿ ನನ್ನ ನಿಯಮ, ನಮ್ಮೂರಾಗಿನ ನಿಯಮ. ಹುಡುಗರು ಸಾಲಿಗೆ ಎಷ್ಟೊತ್ತಿಗೆ ಬರಲಿ, ಬರಲಿ. ಸರಿಯಾಗಿ ಬಿಡೋ ಟೈಮಿಗೆ ಸಾಲಿಗೆ ಬಿಟ್ರೆ ನಾಳೆ ಮತ್ತೆ ಸಾಲಿಗೆ ಬರ್ತಾವ. ಜಾಗರಿತ ಸ್ಥಾನ ಬಹಿಪ್ರಜ್ಞ ಸಪ್ತಾಂಗ 19 ಮುಖ ಸ್ಥೂಲ ಭಗ್ವೈಶ್ವಾನರ ಪ್ರಥಮ ಪಾದ. ಮಾಂಡೂಕ್ಯೋಪನಿಷತ್ತಿನಲ್ಲಿ ಹೇಳುವಾಗ ಉಪನಿಷತ್ತಿನ ಭಾಷ್ಯದ ಮಾತುಗಳನ್ನು ನೋಡಬೇಕು. ಗಣಪತಿಗೆ ಗಜಾಕಾರದ ಮುಖ ಯಾಕೆ ಬಂದಿದೆ ಅಂತನ್ನುವ ಮಾತನ್ನು ಪ್ರಾಯ ತಾವು ಕೇಳಿದ್ದೀರಿ. ಈಗ ಇದರ ಕಥೆಯಲ್ಲಿ ಪ್ರವೇಶ ಮಾಡ್ತಾ ಇದ್ದೀನಿ. ನಾವು 2 ಭಾಗ ಮಾಡಿಕೊಳ್ಳೋಣ. ಸ್ವಲ್ಪ ತತ್ವದ ವಿಷಯ ಇದೆ, ನಾನು ತಿಳಿದುಕೊಂಡಂತೆ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. 2 ಭಾಗ ಮಾಡಿಕೊಳ್ಳೋಣ. ಬಹಿರ್ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡದ ಒಳಗಡೆಗೆ 2 ಭಾಗ ಮಾಡಿಕೊಳ್ಳೋಣ.
ದೇವತೆಗಳ ಜನ್ಮ ಎರಡು ಕಡೆಗೆ ಆಗ್ತದೆ. ಒಂದು ಬಹಿರ್ಬ್ರಹ್ಮಾಂಡದಲ್ಲಿ, ಒಂದು ಬ್ರಹ್ಮಾಂಡ ಅಂತರ್ಗತವಾಗಿ. ಬಹಿರ್ಬ್ರಹ್ಮಾಂಡದಲ್ಲಿ ಅಂತಂದ್ರೆ ಅದರ ಅರ್ಥ ಇನ್ನೂ ಬ್ರಹ್ಮಾಂಡವೇ ಸೃಷ್ಟಿಯಾಗಿಲ್ಲ. ನೆನಪಿಟ್ಕೊಳ್ರಿ, ಎಲ್ಲಾ ದೇವತೆಗಳ ಸೃಷ್ಟಿ ಮೊದಲಿಗೆ ಒಂದು ಬಾರಿ ಆಗುವುದು ಬ್ರಹ್ಮಾಂಡ ಸೃಷ್ಟಿಗಿಂತಲೂ ಮೊದಲು. ಆ ಬ್ರಹ್ಮಾಂಡ ಸೃಷ್ಟಿಗಿಂತಲೂ ಮೊದಲು ಎಲ್ಲಾ ದೇವತೆಗಳ ಸೃಷ್ಟಿಯಾದ ಮೇಲೆ ತತ್ವಗಳು, ಆ 24 ತತ್ವಗಳನ್ನು ತೆಗೆದುಕೊಂಡು ಪರಮಾತ್ಮ ಬ್ರಹ್ಮಾಂಡದ ನಿರ್ಮಾಣವನ್ನು ಮಾಡ್ತಾನೆ. ಎಲ್ಲರನ್ನ ಕರೆದುಕೊಂಡು ಬ್ರಹ್ಮಾಂಡದ ಒಳಗಡೆಗೆ ಬಂದಾಗ ಬ್ರಹ್ಮಾಂಡದಲ್ಲಿಯೂ ಮತ್ತೆ ದೇವತೆಗಳ ಸೃಷ್ಟಿಯಾಗ್ತದೆ. ಇದನ್ನು ನಾವು 2 ಭಾಗ ಮಾಡಿಕೊಂಡ್ರೆ ಬಹಿರ್ಬ್ರಹ್ಮಾಂಡದಲ್ಲಿದ್ದ ದೇವತೆಗಳ ರೂಪಗಳು ಹಾಗೂ ಬ್ರಹ್ಮಾಂಡ ಅಂತರ್ಗತವಾದ ದೇವತೆಗಳ ರೂಪಗಳು ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಸುಮ್ಮನೆ ಒಂದು ದೃಷ್ಟಾಂತ ಕೊಡ್ತೇನೆ. ಶೇಷದೇವರು ಗರುಡದೇವರು ಅಂತಿದ್ದಾರೆ ಅಂತ ಇಟ್ಕೊಳ್ಳಿ. ಈ ಶೇಷದೇವರ ಗರುಡದೇವರ ರೂಪ ಎಲ್ಲಾ ಕಾಲಕ್ಕೂ ಹೀಗೆ ಇದೆಯಾ, ಅಥವಾ ಅವರದ್ದು ಇಂದ್ರಚಂದ್ರಾದಿ ದೇವತೆಗಳಂತೆ ಮನುಷ್ಯ ಆಕಾರದ ಒಂದು ರೂಪವೂ ಇದೆಯಾ? ಏನಾಗ್ತದೆ, ಶೇಷದೇವರು ಅಂತಂದಾಗೆಲ್ಲ ನಾವು ತಿಳಿದುಕೊಳ್ಳುವುದು ಹಾವನ, ಗರುಡದೇವರು ಅಂತಂದಾಗೆಲ್ಲ ನಾವು ತಿಳ್ಕೊಳ್ಳೋದು ಒಂದು ಮೂಗು, ಚೂಪನ ಮೂಗು, ರೆಕ್ಕೆಗಳು. ಹಾಗಾದ್ರೆ ಈ ರೂಪ ಬಿಟ್ಟು ಬೇರೆ ರೂಪ ಇಲ್ವಾ ಗರುಡಶೇಷರದ್ದು? ಇದೆ, ಇಲ್ಲ ಅಂತೇನಿಲ್ಲ. ಯಾಕೆ ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳುವಾಗ ಆಭಾಸಕೋಸ್ಯ ಪವನಃ ಪವನೋಸ್ಯ ರುದ್ರಃ ಅಂತನ್ನುವ ವಾಕ್ಯವನ್ನು ಹೇಳ್ತಿರುವಾಗ 2 ರೀತಿಯಿಂದ ಹೊಂದಿಸಿದ್ದಾರೆ ವಾಕ್ಯವನ್ನು. ಭಗವಂತನಿಗೆ ಪ್ರತಿಬಿಂಬರಾದವರು ವಾಯುದೇವರು, ನೋ ಪ್ರಾಬ್ಲಮ್. ಯಾಕ ವಾಯುದೇವರಿಗೆ ಹನುಮದ್ ರೂಪ ಅನ್ನೋದು ಕೆಳಗಡೆಗೆ ಒಂದು ಬಿಟ್ಟರೆ ಮೂಲ ರೂಪದಲ್ಲಿ ಅವರು ಹೇಗಿದ್ದಾರೆ ಅಂತ ನಮ್ಗೆ ಗೊತ್ತದೆ, ವಿಷಯ ಕಲ್ಪನಾದ. ಅವರು ಚತುರ್ಭುಜರಾಗಿದ್ದಾರೆ, ಭಗವಂತನ ತೊಡೆಯ ಮೇಲೆ ಕುಳಿತಿದ್ದಾರೆ, ಓಕೆ. ಪವನಸ್ಯ ರುದ್ರಃ, ವಾಯುದೇವರಿಗೆ ಪ್ರತಿಬಿಂಬರಾದವರು ಗರುಡದೇವರು, ಶೇಷದೇವರು, ರುದ್ರದೇವರು. ಇಲ್ಲಿ ಪ್ರಶ್ನೆ ಬರ್ತದೆ. ಏನ್ ಪ್ರಶ್ನೆ ಬರ್ತದೆ ಅಂದ್ರೆ, ಹಾಗಾದ್ರೆ ವಾಯುದೇವರಿಗೆ ಗರುಡನ ಮುಖ ಇಲ್ಲ, ವಾಯುದೇವರಿಗೆ ಶೇಷನ ದೇಹ ಇಲ್ಲ, ಇವರು ಪ್ರತಿಬಿಂಬ ಆಗಬೇಕಾದ್ರೆ ಹೇಗೆ ಸಾಧ್ಯ? ದೇಹದ ವಿಚಾರ ಇಟ್ಕೊಂಡಾಗ ಗುಣದಿಂದ ಬಿಂಬ ಪ್ರತಿಬಿಂಬ ಭಾವ ಹೇಳ್ತೀವಿ ಅಂದಾಗ ಸಮಸ್ಯೆ ಇಲ್ಲ, ಅದನ್ನು ನಾವು 2ನೇ ಉತ್ತರವನ್ನು ಕೊಡ್ತೇವೆ. ಗುಣಗಳ ಮೂಲಕ ಬಿಂಬ ಪ್ರತಿಬಿಂಬ ಭಾವ ಹೇಳಿದಾಗ ನೋ ಪ್ರಾಬ್ಲಮ್. ಅವರಲ್ಲಿದ್ದ ಜ್ಞಾನಕ್ಕೆ ಪ್ರತಿಬಿಂಬವಾದ ಜ್ಞಾನ ಇವರಲ್ಲಿದೆ, ಅವರಲ್ಲಿದ್ದ ಆನಂದಕ್ಕೆ ಪ್ರತಿಬಿಂಬವಾದ ಆನಂದ ಇವರಲ್ಲಿದೆ, ವಿರೋಧವೇ ಇಲ್ಲ. ಆದರೆ ಅವರ ಆಕಾರದಂತೆ ಇವರ ಆಕಾರ ಇದೆ ಅಂತ ಒಪ್ಪಿಕೊಳ್ಳುವುದಾದರೆ ಅದೊಂದು ಬಿಂಬ ಪ್ರತಿಬಿಂಬ ಭಾವ ಇದೆಯಲ್ಲ. ಇಲ್ಲ ಅಂದ್ರೆ ಲೋಕದಲ್ಲಿ ಕನ್ನಡಿಯಲ್ಲಿ ನೋಡಿಕೊಂಡಾಗ ಇದು ನನ್ನ ಪ್ರತಿಬಿಂಬ, ನಾನು ಬಿಂಬ ಅಂತ ವ್ಯವಹಾರ ಮಾಡೋದು ಹೇಗೆ? ಆ ವ್ಯವಹಾರ ಮಾಡಬೇಕಾಗಿದ್ರೆ ಅದೊಂದು ಆಕಾರ ಒಪ್ಪಬೇಕು. ಅಲ್ಲಿ ಪ್ರಶ್ನೆ ಬರುವುದೇನು ಅಂದ್ರೆ, ಗರುಡದೇವರಿಗೂ ಶೇಷದೇವರಿಗೂ ಒಂದು ಮನುಷ್ಯಾಕಾರ ಆ ತಾತ್ಪರ್ಯ, ದೇಹ ಕೈ ಕಾಲುಗಳು ಇದ್ದಂತೆ ಒಂದು ರೂಪ ಇರಬೇಕಲ್ಲ. ಇಲ್ಲದೆ ಹೋದರೆ ಅದು ಹೇಗೆ ಬಿಂಬ ಪ್ರತಿಬಿಂಬ ಭಾವವನ್ನು ಒಪ್ಪಲಿಕ್ಕೆ ಬರ್ತದೆ? ಅದಕ್ಕೋಸ್ಕರ ಶಾಸ್ತ್ರದಲ್ಲಿ 2 ವ್ಯವಸ್ಥೆ. ಒಂದು, ಎಲ್ಲರಿಗೂ ಈಗೇನು ನಾವು ಮನುಷ್ಯಾಕಾರ ಅಂತ ಹೇಳಿಕೊಳ್ಳುತ್ತೇವೆ, ಈ ಆಕಾರದ ಶರೀರವು ಉಂಟು. ಇದಾದ ಮೇಲೆ ಅವರವರ ತಪಸ್ಸಿನ ಪ್ರಭಾವ, ಅವರವರ ಪುಣ್ಯಗಳ ಪ್ರಭಾವದಿಂದಾಗಿ ಅವರಿಗೆ ಬೇರೆ ಬೇರೆ ರೂಪಗಳು ಬರ್ತದೆ. ಉದಾಹರಣೆಗೆ ಪ್ರಾಣದೇವರಿಗೆ ಕಪಿಯ ರೂಪ ಬಂದದ್ದು, ಶೇಷದೇವರಿಗೆ ಶೇಷಾವತ್ತ ಶೇಷ ರೂಪ ಬಂದದ್ದು, ಗರುಡದೇವರಿಗೆ ಪಕ್ಷಿಯ ರೂಪ ಬಂದದ್ದು, ಗಣಪತಿಗೆ ಗಜಮುಖ ಬಂದದ್ದು. ಯಾಕೆ ಅವರನ್ನ ದೃಷ್ಟಾಂತ ಕೊಟ್ಟಿದ್ದೇನೆ? ನೇರವಾಗಿ ನಾನು ಇದನ್ನೇ ಹೇಳಿದ್ರೆ ಇದೆಯಾ ಅಂತ ಪ್ರಶ್ನೆ ಬರ್ತಿತ್ತು. ಅದಕ್ಕೆ ಮೊದಲು ದೊಡ್ಡವರನ್ನ ಹೇಳಿಬಿಟ್ರೆ ಚಿಕ್ಕವರ ಬಗ್ಗೆ ಪ್ರಶ್ನೆ ಬರುವುದಿಲ್ಲ. ಬಹಿರ್ಬ್ರಹ್ಮಾಂಡದಲ್ಲಿ ಎಲ್ಲ ದೇವತೆಗಳಿಗೂ ನರಾಕಾರದ ದೇಹಗಳು, ಬ್ರಹ್ಮಾಂಡ ಅಂತರ್ಗತದಲ್ಲಿ ಬಂದಾಗ ಮಾತ್ರ ಒಬ್ಬರಿಗೆ ಕಪಿ ರೂಪ, ಒಬ್ಬರಿಗೆ ಪಕ್ಷಿ ರೂಪ, ಒಬ್ಬರಿಗೆ ಪ್ರಾಣಿ ರೂಪ, ಒಬ್ಬರಿಗೆ ಗಜವದನ, ಹೀಗೆ ಬರಲಿಕ್ಕೆ ಚಾನ್ಸ್ ಇತ್ತು. ಇದು ವ್ಯವಸ್ಥೆ ಮಾಡಿಕೊಂಡ್ವಿ. ಈಗ ಏನು ವ್ಯವಸ್ಥೆ ಮಾಡಿಕೊಂಡ್ವಿ? ಒಳಗಡೆಗೆ ಬಂದಾಗ ಏನಾಯಿತು? ಅದು ಚತುರ್ಧ ಅವಸ್ಥಿತೋ ದೇಹೇ ಪರಮಾತ್ಮ ಸನಾತನಃ. ಆಚಾರ್ಯರು ಪ್ರಮಾಣಗಳನ್ನು ಕೊಡ್ತಾ ಬರ್ತಾರೆ. ವಿಶ್ವನಾಮಕನಾದ ಪರಮಾತ್ಮ, ಆ ವಿಶ್ವನಾಮಕನಾದ ಪರಮಾತ್ಮ ನಮ್ಮ ಕಣ್ಣಿನಲ್ಲಿ ಇದ್ದಾನೆ. ಆ ವಿಶ್ವನಾಮಕ ಪರಮಾತ್ಮನ ರೂಪ ಹೇಗಿದೆ ಅಂತ ಕೇಳಿದ್ರೆ, ಅದು 18 ಮುಖಾನ್ಯಸ್ಯ ಪುಮಾಕಾರಾಣಿ ಸರ್ವಶಃ ಮಧ್ಯಮಂತು ಗಜಾಕಾರಂ ಚತುರ್ಬಾಹು ಪರಪುಮಾನ್. 19 ಮುಖಗಳು, ಅದು ಮಧ್ಯದಲ್ಲಿ ಒಂದು ಗಜಮುಖ, ಉಳಿದದ್ದು ಮನುಷ್ಯಾಕಾರದ್ದು.
ಹೀಗೆ ವಿಶ್ವನಾಮಕನಾದ ಪರಮಾತ್ಮನಿದ್ದಾನೆ. ಗಜಮುಖ ಅಂದರೆ ಮೂಲತಃ ಪರಮಾತ್ಮನಿಗೇನೆ ಆನೆಯ ಮುಖ ಇರುವ ಒಂದು ರೂಪ ಇದೆ. ಜೊತೆಗೆ ಮನುಷ್ಯಾಕಾರದ ಮುಖಗಳು ಇವೆ. ಪಾದವು ಹಸ್ತಿಕರೋ ಹಸ್ತ ಇತಿ ಸಪ್ತಾಂಗೇರಿತಃ. ಇಂಥ ಭಗವಂತ ಇದು ಬರೀ ವಿಶ್ವಕ್ಕಷ್ಟೇ ಅಲ್ಲ, ತೈಜಸನಿಗೂ ಹೀಗೆ ರೂಪ ಇದೆ. ಯಾಕಂದ್ರೆ ಮಂತ್ರಾಲಯ